ಕೆಲ ದಿನಗಳ ಹಿಂದೆ ನಡೆದ ಘಟನೆ ಎಲ್ಲರಿಗೂ ತಿಳಿದಿದೆ. ಬ್ರಿಟನ್ನ ರಿಫಾರ್ಮ್ಸ್ ಪಕ್ಷದ ಅಧ್ಯಕ್ಷ ಜಿಯಾ ಯೂಸುಫ್ ಅವರು ಟ್ವಿಟರ್ ಪೋಸ್ಟ್ ಮೂಲಕ ರಾಜೀನಾಮೆ ನೀಡಿದ್ದಾಗಿ ಮತ್ತು ಅಚ್ಚರಿಯ ಸಂಗತಿಯೇನೆಂದರೆ ಅವರು ಕೇವಲ 48 ಗಂಟೆಗಳೊಳಗೆ ಮತ್ತೆ ಪಕ್ಷಕ್ಕೆ ವಾಪಸ್ಸು ಬಂದರು. ಇದು ಬ್ರಿಟನ್ ಮತ್ತು ಜಾಗತಿಕ ಮಾಧ್ಯಮಗಳ ಗಮನ ಸೆಳೆದಿದೆ. ಯಾಕೆಂದರೆ ರಿಫಾರ್ಮ್ಸ್ ಪಕ್ಷವೀಗ ಸಾಮಾನ್ಯ ರಾಜಕೀಯ ಸಂಘಟನೆಯಷ್ಟೇ ಅಲ್ಲ, ಇದು ತೀವ್ರವಾಗಿ ಜನಪ್ರಿಯಗೊಳ್ಳುತ್ತಿರುವ ಪಕ್ಷವಾಗಿದೆ. ಈ ವೇಗ ಮುಂದುವರಿದರೆ ಬ್ರಿಟನ್ನ ಮುಖ್ಯ ವಿರೋಧ ಪಕ್ಷವಾಗಿರುವ ಕನ್ಸರ್ವೇಟಿವ್ ಪಕ್ಷಕ್ಕೆ ತೀವ್ರ ಸವಾಲಾಗಿ ಬೆಳೆಯಬಹುದೆಂದು ತಜ್ಞರು ಹೇಳುತ್ತಿದ್ದಾರೆ. ಕನ್ಸರ್ವೇಟಿವ್ ಪಕ್ಷದ ಒಳಗಿನ ಹಾರ್ಡ್ಲೈನ್ ಚಿಂತನೆಯವರು ಈಗ ರಿಫಾರ್ಮ್ಸ್ ಪಕ್ಷದ ಬೆಂಬಲಕ್ಕೆ ಬಂದಿದ್ದಾರೆ. ಈ ನಡುವೆ ಈ ಪಕ್ಷದ ಮುಖವೀರರಾದ ನೈಜಲ್ ಫಾರಾಜ್ ಕೂಡ ಮತ್ತೆ ರಾಜಕೀಯಕ್ಕೆ ಬಂದಿದ್ದಾರೆ. ಇಲ್ಲಿ ಮುಖ್ಯ ವಿಚಾರ, ಬ್ರಿಟಿಷ್ ಸಂಸತ್ತಿನಲ್ಲಿ ಇತ್ತೀಚೆಗೊಂದು ಉಪಚುನಾವಣೆಯಲ್ಲಿ ಆಯ್ಕೆಯಾದ ಮಹಿಳಾ ಸಂಸದೆಯೊಬ್ಬರು ತೀವ್ರ ಚರ್ಚೆಗೆ ಕಾರಣವಾದ ಪ್ರಶ್ನೆಗಳನ್ನು ಎತ್ತಿದ್ದರು. ಬೆಲ್ಜಿಯಂ, ಡೆನ್ಮಾರ್ಕ್, ಫ್ರಾನ್ಸ್ ಹೀಗಿನ ದೇಶಗಳು ಬುರ್ಕಾ ಅಥವಾ ನಿಕಾಬ್ ನಿಷೇಧಿಸಿರುವಾಗ ಭದ್ರತಾ ಕಾರಣದಿಂದಾಗಿ ಬ್ರಿಟನ್ ಏಕೆ ಅದನ್ನು ನಿಷೇಧಿಸಿಲ್ಲ ಎಂಬ ಪ್ರಶ್ನೆ ಅವರು ಎಳೆದಿದ್ದಾರೆ. ಇದು ಕೆಲವರ ಕೋಪಕ್ಕೆ ಕಾರಣವಾಯಿತು. ಆಕೆಯ ಪ್ರಶ್ನೆ ಮೂಢ ಎಂಬ ಟೀಕೆಗಳು ಕೇಳಿಬಂದವು. ಈ ಪ್ರಶ್ನೆ ಪಕ್ಷದ ಅನುಮತಿಯಿಲ್ಲದೆ ಕೇಳಲಾಗಿದೆ ಎಂಬುದು ಉಲ್ಲೇಖವಾಯಿತು. ಆದರೆ ಇದೇ ರೀತಿಯ ಪ್ರಶ್ನೆಯೊಂದು ಹಿಂದೆಯೂ ಬ್ರಿಟಿಷ್ ಸಂಸತ್ನ ಈ ವಿಷಯ ಕೇಳಲಾಗಿತ್ತು. ಅದರ ಮುಂದುವರಿಕೆಯಾಗಿದ್ದು. ಜಿಯಾ ಯೂಸುಫ್ ಎಂಬವರು ಶ್ರೀಲಂಕಾದ ಮೂಲದ ಬ್ರಿಟಿಷ್ ನಾಗರಿಕರು. ಅವರ ಪೋಷಕರು ಶ್ರೀಲಂಕಾದವರು, ಆದರೆ ಅವರು ಬ್ರಿಟನ್ನಲ್ಲಿ ಹುಟ್ಟಿದವರು. ಕಳೆದ 11 ತಿಂಗಳಿನಿಂದ ಅವರು ರಿಫಾರ್ಮ್ಸ್ ಪಕ್ಷದಲ್ಲಿ ಶ್ರಮಿಸುತ್ತಿದ್ದಾರೆ. ರಾಜೀನಾಮೆಯ ನಂತರ ಅವರು ಮತ್ತೆ ಪಕ್ಷಕ್ಕೆ ವಾಪಸ್ಸು ಬಂದಾಗ ಬ್ರಿಟಿಷ್ ಮಾಧ್ಯಮಗಳು ಗಮನ ಸೆಳೆದ ವಿಷಯವೆಂದರೆ ಬುರ್ಕಾ ಬಗ್ಗೆ ಅವರ ನಿಲುವು ಬದಲಾಗಿದೆ. ಮೊದಲು ವಿರೋಧಿಸಿದ್ದ ಅವರು ಈಗ ಆ ಪ್ರಶ್ನೆಯನ್ನು ಬೆಂಬಲಿಸುತ್ತಿದ್ದಾರೆ. ತೀವ್ರ ಸೈಬರ್ ದಾಳಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ತೊಡಕುಗಳನ್ನು ಎದುರಿಸಿದ ನಂತರ ಅವರು ಈ ನಿಲುವಿಗೆ ಬಂದಿದ್ದಾರೆ. ಕೆಲವರು ಅವರನ್ನು ಜಾತ್ಯಂಧತೆ ಆರೋಪದಿಂದ ಟೀಕಿಸಿದರು. ಅವರ ಸ್ನೇಹಿತರು ಕೂಡ ಬುದ್ಧಿವಾದ ಕೇಳಿದರು. ಬುರ್ಕಾ ಅಥವಾ ನಿಕಾಬ್ ಧಾರಣೆ ಭದ್ರತಾ ಅಪಾಯವೆಂದರೆ ಅದರರ್ಥ ಏನು? ಮಹಿಳೆಯರು ಮುಖ ಮುಚ್ಚಿಕೊಂಡು ನಡೆಯುವ ಈ ಉಡುಪನ್ನು ಕೆಲ ಅಪರಾಧಿಗಳು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂಬುದು ಅವರ ವಿವರಣೆ. ಜಿಯಾ ಯೂಸುಫ್ ರಾಜಕೀಯಕ್ಕೆ ಬರುವುದಕ್ಕಿಂತ ಮೊದಲು ಗೋಲ್ಡ್ಮನ್ ಸ್ಯಾಕ್ಸ್ನಲ್ಲಿ ಹಣಕಾಸು ವಿಶ್ಲೇಷಕನಾಗಿ ಕೆಲಸ ಮಾಡಿದರು. ಅಂದರೆ ಆರ್ಥಿಕ ಜ್ಞಾನವಿರುವ ವ್ಯಕ್ತಿ. ರಿಫಾರ್ಮ್ಸ್ ಪಕ್ಷದ ಅಧ್ಯಕ್ಷರಾಗಿ ಅವರು ಪ್ರತಿನಿಧಿಸುತ್ತಿರುವ ರಾಜಕೀಯ ನಿಲುವು ಬಹಳ ಕಠಿಣವಾಗಿದೆ. ಈ ಪಕ್ಷದ ಮುಖ್ಯ ಉದ್ದೇಶವೇನು ಗೊತ್ತಾ? ಬ್ರಿಟನ್ನಿಂದ ಎಲ್ಲ ಮುಸ್ಲಿಂಗಳನ್ನು ಹೊರಹಾಕುವುದು, ಮುಖ್ಯವಾಗಿ ಮಧ್ಯ ಏಷ್ಯಾ, ಗಲ್ಫ್ ಮತ್ತು ಮಧ್ಯ ಪೂರ್ವ ದೇಶದವರು ಅಕ್ರಮವಾಗಿ ಬಂದಿರುವವರನ್ನು ಮತ್ತು ಇತ್ತೀಚೆಗಷ್ಟೇ ಅವರು ಇಸ್ಲಾಮಿಕ್ ಉಡುಪುಗಳು, ಮುಖ್ಯವಾಗಿ ಬುರ್ಕಾ ಮತ್ತು ನಿಕಾಬ್ ವಿರುದ್ಧ ಜಾಹೀರಾತು ಅಭಿಯಾನ ಆರಂಭಿಸಿದ್ದಾರೆ. ಈ ನಡುವೆ ವೆಲ್ಸ್ ಮತ್ತು ಸ್ಕಾಟ್ಲೆಂಡ್ನ ಉಪಚುನಾವಣೆಗಳಲ್ಲಿ ಲೇಬರ್ ಪಕ್ಷ ಸ್ವಲ್ಪ ಅಂತರದಿಂದ ಗೆದ್ದರೂ ಕನ್ಸರ್ವೇಟಿವ್ ಮತ್ತು ರಿಫಾರ್ಮ್ಸ್ ಪಕ್ಷಗಳ ನಡುವೆ ಮತದಾನದಲ್ಲಿ ಬಹಳ ಕಡಿಮೆ ಅಂತರವಿದೆ. ಇದು ಮಹತ್ವದ ವಿಷಯವನ್ನೇ ಹೇಳುತ್ತದೆ. ರಿಫಾರ್ಮ್ಸ್ ಪಕ್ಷ ಮುಂದಿನ ದಿನಗಳಲ್ಲಿ ಬ್ರಿಟನ್ನಲ್ಲಿ ಪ್ರಮುಖ ಶಕ್ತಿ ಆಗುವ ಸಾಧ್ಯತೆಯಿದೆ. ಇದು ತೀವ್ರ ದಕ್ಷಿಣಪಂಥೀಯ ಪಕ್ಷ, ಮಧ್ಯಮ ನಿಲುವು ಇಲ್ಲ, ಉದಾರವಾದಿ ದೃಷ್ಟಿಕೋನವೂ ಇಲ್ಲ. ನೈಜಲ್ ಫಾರಾಜ್ ಈ ಕಠಿಣ ಧೋರಣೆಯ ಮುಖವೀರ. ಬಟ್ಟೆಗಳ ಕೋಟ್ ಅಥವಾ ಉಡುಪಿನ ಬಗ್ಗೆ ಅವರು ಹೇಳುವ ಮಾತು ಏನು ಗೊತ್ತಾ? ಇದು ಬ್ರಿಟಿಷ್ ಸಂಸ್ಕೃತಿಗೆ ಸರಿ ಹೊಂದಿಕೆಯಾಗುತ್ತಿಲ್ಲ ಅಂತ. ಹಾಗಾಗಿ ನಿಷೇಧ ಬೇಕೆಂದು ಬಲವಾಗಿ ಒತ್ತಿಸುತ್ತಿದ್ದಾರೆ. ಸಂಸತ್ತಿನಲ್ಲಿ ಕೇಳಲಾದ ಆ ಪ್ರಶ್ನೆ ಇಡೀ ಬ್ರಿಟನ್ನಲ್ಲಿ ಭಾರಿ ಚರ್ಚೆಗೆ ದಾರಿ ಮಾಡಿಕೊಡಬಹುದು. ಟ್ವಿಟರ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಉದಾರವಾದಿ ಜನರು ಕೂಡ ಬುರ್ಕಾ ನಿಷೇಧಕ್ಕೆ ಬೆಂಬಲ ನೀಡುತ್ತಿದ್ದಾರೆ. ಇದಕ್ಕೆ ಹಿನ್ನೆಲೆಯಲ್ಲಿ ಅಕ್ರಮ ವಲಸೆ ಒಂದು ದೊಡ್ಡ ಕಾರಣ. ಇತ್ತೀಚೆಗಷ್ಟೇ ಪ್ರಕಟವಾದ ಸರ್ಕಾರದ ವರದಿಯೊಂದರ ಪ್ರಕಾರ ಅಕ್ರಮವಾಗಿ ಬ್ರಿಟನ್ಗೆ ಬರುವವರ ಸಂಖ್ಯೆ ಇಳಿದಿದೆಯಂತೆ. ಆದರೆ ವಾಸ್ತವ ಏನು ಗೊತ್ತಾ? ಕೇವಲ 2 ದಿನಗಳ ಹಿಂದೆ ಬಳಿಕ ಶನಿವಾರ 1200 ಜನರು ಇಂಗ್ಲಿಷ್ ಚಾನೆಲ್ ದಾಟಿ ಬ್ರಿಟನ್ಗೆ ಅಕ್ರಮವಾಗಿ ಪ್ರವೇಶಿಸಿದ್ದಾರೆ. ಇವು ಹಂಗಾಮಿ ಘಟನೆಗಳು ಅಲ್ಲ, ಪ್ರತಿ ವಾರ ನಡೆಯುವ ದಾಳಿ. ಫ್ರಾನ್ಸ್ ಮತ್ತು ಜರ್ಮನಿಯು ಕೆಲವು ಜನರನ್ನು ಗಡೀಪಾರು ಮಾಡಿದಾಗ ಅವರು ಪುನಃ ಕಡಲ ದಾರಿಯಲ್ಲಿ ಲಂಚ ಕೊಟ್ಟು ಬ್ರಿಟನ್ಗೆ ಬರುತ್ತಾರೆ. ಫ್ರೆಂಚ್ ಪೊಲೀಸರು ಮತ್ತು ರಕ್ಷಣಾ ಸಿಬ್ಬಂದಿ ಏನೇ ಮಾಡಿದರೂ ಹರಿವು ನಿಲ್ಲುತ್ತಿಲ್ಲ. ಬ್ರಿಟಿಷ್ ಪತ್ರಿಕಾಗಳು ಕೂಡ ಅಂಕಿಅಂಶಗಳನ್ನು ಅಡ್ಡ ಮಾಡುತ್ತಾ ಅಂಕೆ ಇಳಿದಿದೆ ಎಂಬ ತಪ್ಪು ಭ್ರಮೆ ಸೃಷ್ಟಿಸುತ್ತಿವೆ. ಈ ಪರಿಸ್ಥಿತಿಯೆಲ್ಲ ರಿಫಾರ್ಮ್ಸ್ ಪಕ್ಷಕ್ಕೆ ಹೆಚ್ಚು ಬೆಂಬಲ ತರುತ್ತಿದೆ. ನಿಜವಾಗಿ ಹೇಳಬೇಕಾದರೆ ಮುಂಬರುವ ದಿನಗಳಲ್ಲಿ ಬುರ್ಕಾ, ನಿಕಾಬ್, ಪರ್ದಾ ವಿರುದ್ಧದ ಈ ಅಭಿಯಾನ ಜಾಗತಿಕ ಹೋರಾಟವಾಗಿ ಬದಲಾಯಿಸಬಹುದು. ಈಗಾಗಲೇ 3 ಯುರೋಪಿನ ದೇಶಗಳು ಈ ಉಡುಪುಗಳನ್ನು ನಿಷೇಧಿಸಿವೆ. ಇತರ ದೇಶಗಳು ಕೂಡ ನಿರ್ಗಮಿತ ಶರಣಾರ್ಥಿಗಳನ್ನು ಹೊರಹಾಕಲು ಮುಂದಾಗುತ್ತಿದ್ದಂತೆ ಈ ವಿಷಯ ತೀವ್ರ ರಾಜಕೀಯ ವಿಷಯವಾಗಲಿದೆ.
ಯುರೋಪಿನಾದ್ಯಂತ ಬಲಪಂಥೀಯ ಮತ್ತು ಕಠಿಣ ಬಲಪಂಥೀಯ ಚಲನಗಳು ಉಂಟಾಗುತ್ತಿವೆ. ಟ್ರಂಪ್ ಅವರ ಆಡಳಿತ ಕಾಲದಂತಹ ಘಟನೆಗಳು ಪುನರಾವೃತವಾಗುವ ಸಾಧ್ಯತೆಯನ್ನು ತಳ್ಳಿಹಾಕಲು ಸಾಧ್ಯವಿಲ್ಲ. ಮುಖ್ಯವಾಗಿ ಜಿಯಾ ಯೂಸುಫ್ ಅವರ ತಿರುಗಾಟ, ಬಲಪಂಥೀಯ ರಾಜಕೀಯದ ಏರಿಕೆ, ಅಕ್ರಮ ವಲಸೆ ಮತ್ತು ಇಸ್ಲಾಮಿಕ್ ಉಡುಪಿನ ವಿರುದ್ಧದ ಅಭಿಯಾನ ಎಲ್ಲವೂ ಸೇರಿ ಪ್ರಕ್ಷುಬ್ಧತೆಯನ್ನು ಸೂಚಿಸುತ್ತದೆ ಮತ್ತು ಬ್ರಿಟಿಷ್ ರಾಜಕೀಯದ ಧ್ರುವೀಕರಣ ಭವಿಷ್ಯ